ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶನಿವಾರದ ದಿನ ಈ ಕೆಲಸವನ್ನ ತಪ್ಪಿಯೂ ಮಾಡಬೇಡಿ. ನಿಮ್ಮ ಮನೆಯವರಿಗೆ ಎದುರಾಗಬಹುದು ದೊಡ್ಡ ಸಂಕಷ್ಟ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ವಾರದ ಪ್ರತಿಯೊಂದು ದಿನವನ್ನ ಒಂದೊಂದು ದೇವರು ದೇವತೆಗಳಿಗೆ ಅರ್ಪಿಸಲಾಗಿದೆ. ಶನಿವಾರವನ್ನ ಶನಿದೇವರ ದಿನ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಶನಿವಾರದಂದು ಶನಿದೇವರನ್ನ ಪೂಜಿಸಲಾಗುತ್ತೆ. ಆದರೆ ಶನಿವಾರ ನೀವು ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ರೂ ಕೂಡ ಕೆಲವು ನಿಯಮಗಳ ಬಗ್ಗೆ ವಿಶೇಷ ಗಮನ ಹರಿಸೋದು ತುಂಬಾನೇ ಮುಖ್ಯ. ಯಾಕೆಂತಂದ್ರೆ ಶನಿವಾರ ನೀವು ಕೆಲವೊಂದು ತಪ್ಪು ಕೆಲಸಗಳನ್ನ ಮಾಡಿದ್ರೆ ಅದರಿಂದ ನೀವು ಮಾತ್ರವಲ್ಲ, ನಿಮ್ಮ ಮನೆಯವರು ಕೂಡ ಶನಿದೇವರ ಕೋಪಕ್ಕೆ ತುತ್ತಾಗಬಹುದು. ಇದರಿಂದ ನೀವು ಜೀವನದಲ್ಲಿ ಸಂಕಷ್ಟಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಶನಿದೇವ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮ್ಮನ್ನ ಆಶೀರ್ವದಿಸ್ತಾನೆ. ನೀವು ಒಳ್ಳೆಯದು ಮಾಡಿದ್ರೆ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಅದೇ ರೀತಿ ಕೆಟ್ಟದ್ದು ಮಾಡಿದ್ರೆ ನಿಮ್ಮ ಜೀವನದಲ್ಲೂ ಕೂಡ ಕೆಟ್ಟದ್ದೇ ಆಗುತ್ತೆ. ಹಾಗಿದ್ರೆ ಶನಿವಾರ ಮಾಡಬಾರದಂತಹ ಆ ಕೆಲಸಗಳು ಯಾವುವು ಅನ್ನೋದನ್ನ ತಿಳಿಯೋ ಕುತೂಹಲ ನಿಮ್ಗೂ ಇದೆ ಅಲ್ವಾ? ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳನ್ನ ಹೆಚ್ಚಾಗಿ ಶಾಂತರೂಪಿಯಾದ ದೇವರುಗಳ ಮೂರ್ತಿಯನ್ನೇ ಪೂಜಿಸಲಾಗುತ್ತೆ. ಕೆಲವು ದೇವರುಗಳನ್ನ ಮಾತ್ರ ನಾವು ಉಗ್ರ ರೂಪದಲ್ಲಿ ಕಾಣ್ತೇವೆ. ಶಿವ, ದುರ್ಗೆಯರ ಉಗ್ರವಾದ ರೂಪವನ್ನ ನಾವು ನೋಡಿದ್ದೀವಿ. ಆದ್ರೆ ಹೆಚ್ಚು ಕೋಪಗೊಳ್ಳುವ ದೇವರು ಯಾರು ಅಂತ ಕೇಳಿದ್ರೆ ಬರುವಂತಹ ಉತ್ತರ ಏನು ಅಂತಂದ್ರೆ ಅದು ಶನಿದೇವರು. ಒಮ್ಮೆ ಶನಿದೇವನ ಕೆಟ್ಟ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಸಾಕು, ಆ ವ್ಯಕ್ತಿಯ ಕೆಟ್ಟ ದಿನಗಳು ಆರಂಭವಾಗುತ್ತವೆ. ಜೀವನದಲ್ಲಿ ಅನೇಕ ಅಡೆತಡೆಗಳು ಕಾಣಿಸಿಕೊಳ್ಳುತ್ತವೆ. ನೀವೇನಾದ್ರೂ ತಪ್ಪು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಶನಿದೇವನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಹಾಗಿದ್ರೆ ಶನಿವಾರದಂದು ಯಾವ ಕೆಟ್ಟ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ನೋಡೋಣ. ಮನೆಯಲ್ಲಿ ಅಡುಗೆಗೆ ಮುಖ್ಯವಾಗಿ ಬೇಕಾಗುವ ವಸ್ತು ಅಂತಂದ್ರೆ ಅದು ಉಪ್ಪು. ಉಪ್ಪು ಇಲ್ಲದೆ ಅಡುಗೆ ರುಚಿಸೋದೇ ಇಲ್ಲ. ಉಪ್ಪು ಖಾಲಿಯಾದ ತಕ್ಷಣ ಬೇರೆ ಪದಾರ್ಥ ಹಾಕಿ ಅಡ್ಜಸ್ಟ್ ಮಾಡೋ ಹಾಗೂ ಇಲ್ಲ. ಯಾಕಂತಂದ್ರೆ ಉಪ್ಪಿನ ಜಾಗವನ್ನ ಸರಿದೂಗ್ಸೋಕೆ ಯಾವ ಪದಾರ್ಥದಿಂದಲೂ ಸಾಧ್ಯ ಇಲ್ಲ. ಹಾಗಂತ ಉಪ್ಪು ಖಾಲಿಯಾಗಿದೆ ಅಂತ ಶನಿವಾರದಂದು ಉಪ್ಪನ್ನ ಖರೀದಿಸಬಾರದು. ಶನಿವಾರ ನೀವು ಉಪ್ಪು ಖರೀದಿಸಿದ್ದೇ ಆದ್ರೆ ಇದರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಮನೆಯಲ್ಲಿನ ಜನರ ನಡುವೆ ವಾದ ವಿವಾದಗಳು ಕೂಡ ಹೆಚ್ಚಾಗಬಹುದು. ಹಾಗಾಗಿ ತಪ್ಪಿಯೂ ಶನಿವಾರ ಉಪ್ಪನ್ನ ಖರೀದಿಸಬೇಡಿ. ಕೇವಲ ಉಪ್ಪು ಮಾತ್ರ ಅಲ್ಲ, ಶನಿವಾರದಂದು ಚಪ್ಪಲಿ, ಶೂಗಳನ್ನು ಕೂಡ ಖರೀದಿಸೋ ಸಾಹಸವನ್ನ ಮಾಡಬೇಡಿ. ಸಾಮಾನ್ಯವಾಗಿ ಜನರು ಯಾವುದೇ ಹೊಸ ವಸ್ತುಗಳನ್ನ ಶನಿವಾರದಂದು ಖರೀದಿ ಮಾಡೋದೇ ಇಲ್ಲ. ಆದ್ರೆ ಚಪ್ಪಲಿ, ಶೂ ಖರೀದಿ ಮಾಡುವಾಗ ಈ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ತಪ್ಪು. ಶನಿವಾರದ ದಿನ ಶೂ, ಅದರಲ್ಲೂ ಕಪ್ಪು ಬಣ್ಣದ ಶೂಗಳನ್ನ, ಚಪ್ಪಲಿಗಳನ್ನ ಖರೀದಿ ಮಾಡಲೇಬಾರದು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಯಾಕೆಂತಂದ್ರೆ ಹಾಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದಕ್ಕೆ ಅಡೆತಡೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಯಶಸ್ಸು ಸಿಗೋದಕ್ಕೆ ತುಂಬಾನೇ ತಡವಾಗುತ್ತೆ. ಇದಲ್ಲದೆ ಕಪ್ಪು ಬೇಳೆಕಾಳುಗಳನ್ನ ಶನಿವಾರದಂದು ಖರೀದಿಸಬಾರದು. ಶನಿವಾರದಂದು ಕಪ್ಪು ಬೇಳೆಕಾಳುಗಳನ್ನ ಖರೀದಿ ಮಾಡೋದ್ರಿಂದ ಶನಿ ದೋಷವನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇದರಿಂದ ನಿಮ್ಮ ದುಃಖಗಳು ಕೂಡ ಡಬಲ್ ಆಗೋ ಸಾಧ್ಯತೆ ಇರುತ್ತೆ. ಆದ್ರೆ ಶನಿವಾರದಂದು ನೀವು ಕಪ್ಪು ಬೇಳೆಕಾಳುಗಳನ್ನ ದಾನ ಮಾಡೋದ್ರಿಂದ ತುಂಬಾನೇ ಪ್ರಯೋಜನ ಸಿಗುತ್ತೆ. ಇದರಿಂದ ನಿಮಗೆ ಶನಿ ದೋಷ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ ಅನ್ನೋ ಮಾತು ನೆನಪಲ್ಲಿರಲಿ. ಇನ್ನೊಂದು ವಿಷಯ ಏನು ಅಂತಂದ್ರೆ ಶನಿವಾರದಂದು ಕಬ್ಬಿಣವನ್ನು ಕೂಡ ಖರೀದಿಸಬಾರದು. ನೀವು ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಬಯಸಿದ್ರೆ ಬೇರೆ ಯಾವ ವಾರ ಬೇಕಾದ್ರೂ ಖರೀದಿ ಮಾಡಿ, ತಪ್ಪಿಲ್ಲ. ಆದ್ರೆ ನೀವು ಶನಿವಾರದಂದು ಮಾತ್ರ ಅದನ್ನ ಖರೀದಿ ಮಾಡಲೇಬೇಡಿ. ಶನಿವಾರ ಕಬ್ಬಿಣ ಅಥವಾ ಲೋಹದ ವಸ್ತುಗಳನ್ನ ಆಯ್ಕೆ ಮಾಡೋದು ಅಶುಭ ಅಂತ ಪರಿಗಣಿಸಲಾಗುತ್ತೆ.
ಇದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟದ್ದಾಗುವಂಥ ಸಾಧ್ಯತೆ ಇರುತ್ತೆ. ಅವುಗಳನ್ನು ತಡೆಯೋಕೆ ಶನಿವಾರದ ದಿನ ಕಬ್ಬಿಣದ ವಸ್ತುಗಳ ಖರೀದಿ ಮಾಡೋದೇ ಬೇಡ. ಶನಿ ದೋಷವನ್ನ ನಿವಾರಣೆ ಮಾಡೋದಕ್ಕೆ ಶನಿದೇವನಿಗೆ ಶನಿವಾರ ಸಾಸಿವೆ ಮತ್ತು ಎಳ್ಳೆಣ್ಣೆಯನ್ನ ಅರ್ಪಿಸಬೇಕು, ಅಥವಾ ಇವುಗಳನ್ನ ಬಡವರಿಗೆ ದಾನ ಮಾಡಬೇಕು ಅನ್ನೋದನ್ನ ನೀವು ಕೇಳಿರ್ತೀರಿ. ಹೌದು, ಇದನ್ನ ಮಾಡೋದ್ರಿಂದ ಶನಿ ದೋಷ ನಿವಾರಣೆಯಾಗುತ್ತೆ ನಿಜ. ಆದ್ರೆ ಶನಿವಾರದ ದಿನ ಸಾಸಿವೆ ಎಣ್ಣೆಯನ್ನ ತಪ್ಪಿಯೂ ಖರೀದಿ ಮಾಡಬೇಡಿ. ಹಾಗೆ ಮಾಡೋದು ತುಂಬಾ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿವರೆಗೂ ನೀವು ಶನಿವಾರ ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬಾರದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಇನ್ ಮುಂದೆ ಶನಿವಾರ ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶನಿವಾರ ಉಗುರು ಕತ್ತರಿಸೋದು, ಕೂದಲನ್ನ ಕತ್ತರಿಸೋದು ಇಂತಹ ಕೆಲಸಗಳನ್ನ ಮಾಡಲೇಬಾರದು. ಯಾಕೆಂತಂದ್ರೆ ಈ ಕೆಲಸಗಳನ್ನ ಶನಿವಾರ ಮಾಡೋದ್ರಿಂದ ಶನಿದೇವನು ಕೋಪಗೊಳ್ತಾನೆ. ಇದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಶುರುವಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಶನಿವಾರದ ದಿನ ಉಗುರನ್ನ ಹಾಗೂ ಕೂದಲನ್ನ ಕತ್ತರಿಸುವ ತಪ್ಪನ್ನ ಮಾಡಬೇಡಿ. ಇನ್ನು ನೀವು ಶನಿದೇವನನ್ನ ಮೆಚ್ಚಿಸೋದಕ್ಕೆ ಬಯಸಿದ್ರೆ ಯಾವುದೇ ಪ್ರಾಣಿಗಳಿಗೆ ಹಿಂಸೆ ನೀಡೋದನ್ನ ತಪ್ಪಿಸಬೇಕು. ಅದರಲ್ಲೂ ಶನಿವಾರದ ದಿನ ನೀವು ಯಾವುದೇ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಹೊಡೆದ್ರೆ, ನೋವು ನೀಡಿದ್ರೆ ಇದರಿಂದ ಶನಿದೇವನು ಕ್ರೋಧಿತನಾಗ್ತಾನೆ. ಶನಿದೇವನ ಕೋಪಕ್ಕೆ ಗುರಿಯಾದ್ರೆ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಕಾಣಿಸ್ಕೊಳ್ಳುತ್ತವೆ. ಹಾಗಾಗಿ ಸಾಧ್ಯವಾದಷ್ಟು ಪ್ರಾಣಿಗಳಿಗೆ ಪ್ರೀತಿ ಕೊಡಿ. ಹಸು, ಕರು ಮೊದಲಾದ ಪ್ರಾಣಿಗಳ ಸೇವೆಯನ್ನ ಸಲ್ಲಿಸಿ. ಇದರಿಂದ ಶನಿದೇವನು ಶೀಘ್ರದಲ್ಲಿ ಸಂತುಷ್ಟನಾಗ್ತಾನೆ. ಶನಿದೇವನಿಗೆ ಸಂತೋಷವಾದ್ರೆ ಶನಿ ದೋಷ ನಿವಾರಣೆಯಾದಂತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಹೆಚ್ಚಿನ ಜನರು, ಅದರಲ್ಲೂ ಇಂದಿನ ಯುವ ಜನತೆ ಮದ್ಯ, ಮಾಂಸ ಈ ತರ ಆಹಾರಗಳಿಗೆ ತುಂಬಾನೇ ಅಡಿಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ಜನರು ತಾಮಸಿಕ ಆಹಾರಗಳ ಸೇವನೆ ಮಾಡ್ತಾರೋ, ಅಂದ್ರೆ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಆಲ್ಕೋಹಾಲ್ ಮೊದಲಾದ ಪದಾರ್ಥಗಳ ಸೇವನೆಯನ್ನ ಶನಿವಾರ ಮಾಡ್ತಾರೋ ಅಂಥವರ ಮೇಲೆ ಶನಿದೇವನಿಗೆ ಕೋಪ ಬರುತ್ತೆ. ಹೀಗೆ ಮಾಡೋದ್ರಿಂದ ಶನಿದೇವನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. ನಿಮಗೆ ನಿಜವಾಗಿಯೂ ಶನಿದೇವರ ಆಶೀರ್ವಾದ ಬೇಕು ಅಂತಂದ್ರೆ ಶನಿವಾರ ಈ ಆಹಾರಗಳನ್ನು ತಿನ್ನೋದನ್ನ ತಪ್ಪಿಸಿ. ಇದರಿಂದ ಶನಿದೇವನ ಕೃಪೆ ನಿಮ್ಮ ಮೇಲಿರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.